ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ SSLC ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವ ರೀತಿಯಲ್ಲಿ ಬೋರ್ಡ್ ಎಕ್ಸಾಮ್ಗೆ ಇಂಪಾರ್ಟೆಂಟಾಗಿ ಬರ್ತಕ್ಕಂಥ ಕ್ವಶನ್ಸು ಟ್ರಿಗ್ನಾಮೆಟ್ರಿ ಚಾಪ್ಟ್ರಲ್ಲಿ, ಅಂದರೆ ತ್ರಿಕೋನಮಿತಿಗೆ ಸಂಬಂಧಪಟ್ಟಾಗ ಇಂಟ್ರಡಕ್ಷನ್ ಟು ಟ್ರಿಗ್ನಾಮೆಟ್ರಿ ಅಂತ ಏನು ಚಾಪ್ಟರ್ ಬರುತ್ತೆ, ಅದರಲ್ಲಿ ಐಡೆಂಟಿಟೀಸನ್ನು ಯೂಸ್ ಮಾಡಿಕೊಂಡು ಸಾಧನೆ ಮಾಡ್ತಕ್ಕಂಥ, ಅಂದರೆ ಈಗ ಪ್ರೂವ್ ದಟ್ ಅಂಥೇಳಿ ಟ್ರಿಗ್ನಾಮೆಟ್ರಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರ್ತವೆ. ಸೊ ಆ ಪ್ರಶ್ನೆಗಳಲ್ಲಿ ಕೆಲವು ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಬನ್ನಿ ಮಕ್ಕಳೇ, ಟ್ರಿಗ್ನಾಮೆಟ್ರಿಗೆ ಸಂಬಂಧಪಟ್ಟ ಹಾಗೆ ಐಡೆಂಟಿಟೀಸ್ನ ಯೂಸ್ ಮಾಡ್ಕೊಂಡು ಯಾವ ರೀತಿಯ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು, ಸೊ ಹೇಗೆ ಪ್ರಾಬ್ಲಮ್ಸ್ ಬರ್ತವೆ ಬೋರ್ಡ್ ಎಕ್ಸಾಮಿಗೆ ಅಂತಕ್ಕಂಥದ್ದನ್ನು ನೋಡೋಣ. ಓಕೆ, ನೋಡಿ ಇಲ್ಲಿ ಫಸ್ಟ್ ಕ್ವಶನ್ ಹೇಳ್ತಾ ಇದೆ, ಪ್ರೂವ್ ದ್ಯಾಟ್ ಸೀಕೆಂಟ್ ಎ ಇಂಟು 1 ಮೈನಸ್ ಸೈನ್ ಎ ಇಂಟು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಈಸ್ ಈಕ್ವಲ್ ಟು 1, ಅಥವಾ ಸೀಕೆಂಟ್ ಎ ಇಂಟು 1 ಮೈನಸ್ ಸೈನ್ ಎ ಇಂಟು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಈಸ್ ಈಕ್ವಲ್ ಟು 1 ಎಂದು ಸಾಧಿಸಿ ಅಂತ ಪ್ರಶ್ನೆ ಇದೆ. ಸೊ ಇಲ್ಲಿ ಈ ಒಂದು ಪ್ರಶ್ನೆಯನ್ನು ನಾವು ಸಾಧಿಸಬೇಕು ಅಂತ ಹೇಳಿದರೆ, ಸೊ ನಮಗೆ ಮುಖ್ಯವಾಗಿ ಐಡೆಂಟಿಟೀಸ್ ಗೊತ್ತಿರಬೇಕು. ಸೊ ಐಡೆಂಟಿಟೀಸನ್ನು ಬಳಸ್ಕೊಂಡು ಈ ಒಂದು ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ಬೋದು. ಹೇಗೆ ಸಾಲ್ವ್ ಮಾಡೋದು ಅಂಥೇಳಿ ಮೊದಲು ನಮಗೆ ಆ ರೆಸಿಪ್ರೋಕಲನ್ನು ಬರ್ಕೊಳ್ತೀವಿ. ಸೀಕೆಂಟ್ ಎದ ರೆಸಿಪ್ರೋಕಲ್ ಏನು ಅಂತಕ್ಕಂಥದ್ದು ಗೊತ್ತಿರಬೇಕು ನಿಮಗೆ. ಸೈನ್ ಎದ ರೆಸಿಪ್ರೋಕಲ್ ಏನು, ಹಾಗೆಯೇ ಮತ್ಯಾವುದು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎದ ರೆಸಿಪ್ರೋಕಲ್ ಏನು ಅಂತಕ್ಕಂಥದ್ದು ಗೊತ್ತಿರಬೇಕು. ಓಕೆನಾ? ಸೊ ಇದ್ರ ಪ್ರಕಾರ ನಾವಿಲ್ಲಿ ಹೇಗೆ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. ಫಸ್ಟ್ ಇದನ್ನು LHS, ಇದನ್ನು RHS ಅಂತ ತಗೊಳ್ಳಿ. ಸೊ ಈಗ ನಾನು LHS ಈಸ್ ಈಕ್ವಲ್ ಟು ಸೀಕೆಂಟ್ ಎ ಇಂಟು 1 ಮೈನಸ್ ಸೈನ್ ಎ ಇಂಟು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅಂತ ತೊಗೊಂಡಿದ್ದೀನಿ. ಓಕೆನಾ? ಸೊ ಇಲ್ಲಿ ಸೀಕೆಂಟ್ ಎ ಕಾಮನ್ ತೆಗೆದಿದ್ದಾರೆ. ಸೊ ಸೀಕೆಂಟ್ ಎದಿಂದ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಏನು ಬರುತ್ತೆ? ಸೀಕೆಂಟ್ ಎ ಇಂಟು 1 ಸೀಕೆಂಟ್ ಎ ಮೈನಸ್ ಸೀಕೆಂಟ್ ಎ ಇಂಟು ಟ್ಯಾನ್ ಎ ಏನಾಗುತ್ತೆ? ಆ್ಯಕ್ಚುಲಿ ನಿಮಗಿಲ್ಲಿ ಸೀಕೆಂಟ್ ಎ ಮೈನಸ್ ಸೀಕೆಂಟ್ ಎ ಇಂಟು ಸೈನ್ ಎ, ಓಕೆನಾ, ಇಂಟು ಇದನ್ನು ನಾವು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ, ರೈಟ್? ಸೊ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ನೋಡಿ, ಇಲ್ಲಿ ಸೀಕೆಂಟ್ ಎದ ರೆಸಿಪ್ರೋಕಲನ್ನು ಬರ್ಕೊಂಡ್ರೆ 1 ಕಾಸ್ ಎ ಅಂತ ಬರಿಬೋದು. ಓಕೆನಾ? ಹೀಗೆ ಸೀಕೆಂಟ್ ಎದ ರೆಸಿಪ್ರೋಕಲ್ ಬರೆದ್ರೆ ಮತ್ತೆ ಇಲ್ಲಿ 1 ಕಾಸ್ ಎ ಇಂಟು ಸೈನ್ ಎ ಅಂತ ತಗೊಳ್ಳಿ. ಓಕೆನಾ? ಇದು ಒಂದು ಬ್ರಾಕೆಟಲ್ಲಿ ಬಂದರೆ, ನೆಕ್ಸ್ಟ್ ಈ ಕಡೆ ಬ್ರಾಕೆಟಲ್ಲಿ ಇದು ಸೀಕೆಂಟ್ ಎ ಅಂತ ಇದೆ. ಸೊ ಇದನ್ನು ಕೂಡ ನೀವು 1 ಕಾಸ್ ಎ ಅಂತ ಬರಿಬೋದು. ಪ್ಲಸ್ ಟ್ಯಾನ್ ಎನ ನಾವು ನಮಗೆ ಗೊತ್ತಿರುವ ಮಾಹಿತಿಯ ಪ್ರಕಾರ ಸೈನ್ ಎ ಬೈ ಕಾಸ್ ಎ ಅಂತಲೂ ಕೂಡ ಬರ್ಕೊಳ್ಬೋದು ಅಲ್ವಾ? ಸೊ ಈಗ ಏನಾಗುತ್ತೆ ನಿಮಗೆ, ಇವೆರಡಕ್ಕೂ LCM ತೊಗೊಂಡ್ರೆ ಕಾಸ್ ಎ LCM ಬರುತ್ತೆ. ಓಕೆನಾ ಫ್ರೆಂಡ್ಸ್? ಸೊ ನೋಡಿ, ಇಲ್ಲಿ ಕಾಸ್ ಎ LCM ತೊಗೊಂಡ್ರೆ ಮೇಲ್ಗಡೆ ಎರಡಕ್ಕೂ ಕಾಸ್ ಎ ಇರೋದ್ರಿಂದ ಇದು 1 ಬರುತ್ತೆ, ಮೈನಸ್ ಇಲ್ಲಿ 1 ಇಂಟು ಸೈನ್ ಎ ಮಾಡಿದರೆ ಸೈನ್ ಎ ಬರುತ್ತೆ. ಇದು ಒಂದು ಸ್ಟೆಪ್. ಆದರೆ ಈ ಕಡೆನೂ ಕೂಡ ಕಾಸ್ ಎ LCM ತಗೊಳ್ಳಿ. ಸೊ ಕಾಸ್ ಎ LCM ತಗೊಂಡ್ರೆ ಡಿನಾಮಿನೇಟರ್ ಎರಡೂ ಸೇಮ್ ಇರೋದ್ರಿಂದ ನ್ಯೂಮರೇಟರ್ ಆ್ಯಸ್ ಇಟ್ ಈಸ್ ಬರೀತೀರಾ 1 ಪ್ಲಸ್ ಸೈನ್ ಎ. ಸೊ ಈಗ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನೋಡಿ, 1 ಮೈನಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಇದೆ, ಅಂದರೆ A ಪ್ಲಸ್ ಬಿ ಇಂಟು A ಮೈನಸ್ ಬಿ ಫಾರ್ಮಲ್ ಇದೆ. ಸೊ A ಪ್ಲಸ್ ಬಿ ಇಂಟು A ಮೈನಸ್ ಬಿ ಫಾರ್ಮಲ್ ಇದ್ದಾಗ ಏನಂತ ಬರೀತೀರಿ ನೀವು? A ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರೀತೀರಿ. ಅದ್ರ ಪ್ರಕಾರ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬರೀಬೋದು. ಡಿವೈಡೆಡ್ ಬೈ ಇದು ಕಾಸ್ ಎ ಇಂಟು ಕಾಸ್ ಎ ಏನಾಗುತ್ತೆ? ಕಾಸ್ ಸ್ಕ್ವೇರ್ ಎ, ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ನೋಡಿ, ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಗೆ ಏನು ಬರಿಬೋದು? ನಿಮಗೆ ಗೊತ್ತಿರೋ ಪ್ರಕಾರ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಅನ್ನೋದು ಐಡೆಂಟಿಟಿ ಇದೆ. ಈಗ ನೀವು ಇಲ್ಲಿ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಏನು ಬರಿಬೋದು? ಸೈನ್ ಸ್ಕ್ವೇರ್ ಎನ ಈ ಕಡೆ ತಗೊಂಡು ಬಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬರಿಬೋದು ಅಲ್ವಾ? ಸೊ ಇದ್ರ ಪ್ರಕಾರ ಕಾಸ್ ಸ್ಕ್ವೇರ್ ಎ ಇರೋ ಜಾಗದಲ್ಲಿ ಏನು ಬರೀತೀರಾ ನೀವೀಗ? 1 ಮೈನಸ್ ಸೈನ್ ಸ್ಕ್ವೇರ್ ಎ. ಸೊ ಈಗ ನ್ಯೂಮರೇಟ್ರಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಇದೆ, ಡಿನಾಮಿನೇಟ್ರಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎ, ಎರಡೂ ಕೂಡ ಕ್ಯಾನ್ಸಲ್ ಆದರೆ ಕೊನೆಗೆ ನಿಮಗೆ ಉಳಿಯೋದು ಆನ್ಸರ್ ಏನೋ 1. ಸೊ ದಿಸ್ ಈಸ್ ಈಕ್ವಲ್ ಟು ಏನು ಬಂದಿದೆ ನಿಮಗೆ? RHS 1 ಆನ್ಸರ್ ಬಂದಿದೆ. ಹಾಗಾಗಿ ನೀವೇನು ಬರೀಬೇಕಾಗತ್ತೆ? LHS ಈಸ್ ಈಕ್ವಲ್ ಟು RHS. ಓಕೆನಾ? ಅಂದರೆ ಈಗ ನಾವು ಅದನ್ನು ಪ್ರೂವ್ ಮಾಡಿದ್ದೀವಿ ಅಂತ ಅರ್ಥ, ರೈಟ್? ಓಕೆ, ನೋಡಿ ಎರಡನೇ ಪ್ರಶ್ನೆ ಹೇಳುತ್ತೆ, ಪ್ರೂವ್ ದ್ಯಾಟ್ ಸೈನ್ ಟೀಟಾ ಬೈ 1 ಮೈನಸ್ ಕಾಟ್ ಟೀಟಾ ಪ್ಲಸ್ ಕಾಸ್ ಟೀಟಾ ಬೈ 1 ಮೈನಸ್ ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು ಸೈನ್ ಟೀಟಾ ಪ್ಲಸ್ ಕಾಸ್ ಟೀಟಾ.
ಅಥವಾ ಸೈನ್ ಟೀಟಾ ಬೈ 1 ಮೈನಸ್ ಕಾಟ್ ಟೀಟಾ ಪ್ಲಸ್ ಕಾಸ್ ಟೀಟಾ ಬೈ 1 ಮೈನಸ್ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಸೈನ್ ಟೀಟಾ ಪ್ಲಸ್ ಕಾಸ್ ಟೀಟಾ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ನೀವು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲೂ ಕೂಡ ನಾವು ಕೆಲವೊಂದು ವಿಧಾನಗಳನ್ನು ಬಳಸಬೇಕಾಗತ್ತೆ. ಸೊ ಇದ್ರ ಪ್ರಕಾರ ಮೊದಲು ಎಲ್ ಎಚ್ ಎಸ್ ಬರ್ಕೊಳ್ತೀರ, ಓಕೆನಾ. ಸೊ ಎಲ್ ಎಚ್ ಎಸ್ ತಗೊಳ್ಳಿ. ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಸೈನ್ ಟೀಟಾ ಬೈ 1 ಮೈನಸ್ ಕಾಟ್ ಟೀಟಾ ಪ್ಲಸ್ ಕಾಸ್ ಟೀಟಾ ಬೈ 1 ಮೈನಸ್ ಟ್ಯಾನ್ ಟೀಟಾ ಅಂತ ತೊಗೊಂಡಿದ್ದೀರ, ಓಕೆನಾ. ಸೊ ಇದನ್ನು ನಾವೇನು ಮಾಡ್ಬೋದು ನೋಡಿ, ದಿಸ್ ಈಸ್ ಈಕ್ವಲ್ ಟು ಇದು ಸೈನ್ ಟೀಟಾ ಹಾಗೆ ಬರೀತೀರಿ, ಓಕೆನಾ. ಸೈನ್ ಟೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಟ್ ಟೀಟಾ ಇದೆ. ಸೊ ಕಾಟ್ ಟೀಟಾವನ್ನು ಕಾಸ್ ಟೀಟಾ ಬೈ ಸೈನ್ ಟೀಟಾ ಅಂತ ಬರ್ಕೊಳ್ಬೋದು, ಓಕೆನಾ. ಕಾಸ್ ಟೀಟಾ ಬೈ ಸೈನ್ ಟೀಟಾ ಪ್ಲಸ್ ಇಲ್ಲೂ ಕೂಡ ಅದೇ ರೀತಿಯೇ ಕಾಸ್ ಟೀಟಾ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಟೀಟಾವನ್ನು ಏನಂತ ಬರಿಬೋದು, ಸೈನ್ ಟೀಟಾ ಬೈ ಕಾಸ್ ಟೀಟಾ. ಆ್ಯಕ್ಚುಲಿ ಟ್ಯಾನ್ ಟೀಟಾ ಮತ್ತು ಕಾಟ್ ಟೀಟಾ ಇವೆರಡೂ ಕೂಡ ರಿಲೇಷನ್ಶಿಪ್ ಹೇಗಿರುತ್ತೆ ಅಂದರೆ ಕಾಟ್ ಟೀಟಾದ ರೆಸಿಪ್ರೋಕಲ್ಲು ಟ್ಯಾನ್ ಟೀಟಾ, ಟ್ಯಾನ್ ಟೀಟಾದ ರೆಸಿಪ್ರೋಕಲ್ಲು ಕಾಟ್ ಟೀಟಾ. ಅದ್ರ ಪ್ರಕಾರ ಈ ರೀತಿ ಬರಿಬೋದು. ಸೊ ಈಗ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಇಲ್ಲಿ ಸೈನ್ ಟೀಟಾ ಆಸ್ ಇಟ್ ಈಸ್ ಹಾಗೆ ಬರಿತೀರಾ, ಓಕೆನಾ. ಸೈನ್ ಟೀಟಾ ಡಿವೈಡೆಡ್ ಬೈ ಇವೆರಡಕ್ಕೂ ಎಲ್ ಸಿ ಎಮ್ ತೊಗೊಂಡ್ರೆ 1 ಮತ್ತು ಸೈನ್ ಟೀಟಾಗೆ ಎಲ್ ಸಿ ಎಮ್ ಏನು ಬರುತ್ತೆ, ಸೈನ್ ಟೀಟಾ ಬರುತ್ತೆ. ಸೊ ಮೇಲ್ಗಡೆ ಇಲ್ಲಿ 1 ಇಂಟು ಸೈನ್ ಟೀಟಾ ಮಾಡಿದರೆ ಸೈನ್ ಟೀಟಾ ಬರುತ್ತೆ. ಹಾಗಾಗಿ ನ್ಯೂಮರೇಟ್ರಲ್ಲಿ ಕೂಡ 1 ಇಂಟು ಸೈನ್ ಟೀಟಾ ಮಾಡಿದಾಗ ಇದು ಸೈನ್ ಟೀಟಾ ಆಗುತ್ತೆ, ಮೈನಸ್ ಇದು ಆಸ್ ಇಟ್ ಈಸ್ ಕಾಸ್ ಟೀಟಾ ಹಾಗೆ ಬರೀತೀರ. ಪ್ಲಸ್ ಇಲ್ಲೂ ಕೂಡ ಆಸ್ ಇಟ್ ಈಸ್ ಅದೇ ರೀತಿಯೇ ಕಾಸ್ ಟೀಟಾ ಡಿವೈಡೆಡ್ ಬೈ ಇವೆರಡಕ್ಕೂ ಎಲ್ ಸಿ ಎಮ್ಮು ಕಾಸ್ ಟೀಟಾ ಬರುತ್ತೆ. ಸೊ ಮೇಲ್ಗಡೆ ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ ಆಗುತ್ತೆ, ಓಕೆನಾ. ಸೊ ಈಗ ನೀವೇನು ಮಾಡ್ಬೋದು, ದಿಸ್ ಈಸ್ ಈಕ್ವಲ್ ಟು ನೋಡಿ ಇಲ್ಲಿ ನೆಕ್ಸ್ಟ್ ನೀವೇನು ಮಾಡ್ಬೋದು ಇಲ್ಲಿ ಅಂತ ಹೇಳಿದ್ರೆ, ದಟ್ ಈಸ್ ಈಕ್ವಲ್ ಟು ಸೈನ್ ಟೀಟಾ, ಓಕೆನಾ. ನೋಡಿ ಸೈನ್ ಟೀಟಾ ಇಂಟು ಮಾಡಿದರೆ ಇದಿಷ್ಟು ಏನಾಗುತ್ತೆ, ಉಲ್ಟಾ ಆಗುತ್ತೆ, ಓಕೆನಾ. ಇಂಟು ಮಾಡಿದಾಗ ಏನಾಗುತ್ತೆ, ಸೈನ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಆಗುತ್ತೆ, ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ, ಓಕೆನಾ. ಸೊ ಆಸ್ ಇಟ್ ಈಸ್ ಇಲ್ಲೂ ಕೂಡ ಅಷ್ಟೇ ಏನಾಗುತ್ತೆ, ಇಲ್ಲಿ ಕಾಸ್ ಟೀಟಾ ಇಂಟು ಮಾಡಿದ್ರಿ ಅಂದರೆ ಕೆಳಗಡೆ ಇರುವಂಥ ನ್ಯೂಮರೇಟರ್ ಡಿನಾಮಿನೇಟರ್ ಇವೆರಡೂ ಕೂಡ ಎಕ್ಸ್ಚೇಂಜ್ ಆಗ್ತವೆ. ಡಿನಾಮಿನೇಟ್ರಲ್ಲಿರೋ ಕಾಸ್ ಟೀಟಾ ನ್ಯೂಮರೇಟ್ರಿ ಬರುತ್ತೆ, ನ್ಯೂಮರೇಟ್ರಲ್ಲಿರೋ ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ ಕೆಳಗಡೆ ಬರುತ್ತೆ, ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ, ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡ್ಬೋದು ನೀವು ಇಲ್ಲಿ ಅಂತ ಹೇಳಿದ್ರೆ, ದಟ್ ಈಸ್ ಈಕ್ವಲ್ ಟು ಸೈನ್ ಟೀಟಾ ಇಂಟು ಸೈನ್ ಟೀಟಾ ಏನು ಬರುತ್ತೆ, ಸೈನ್ ಸ್ಕ್ವೇರ್ ಟೀಟಾ ಆಯಿತು, ಡಿವೈಡೆಡ್ ಬೈ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆಯಲ್ಲ, ಇವೆರಡರಿಂದ ಇಂಟು ಮೈನಸ್ ಕಾಮನ್ ತೆಗೆದ್ರೆ, ಸಪೋಸ್ ಇದರ ಮೈನಸ್ ಕಾಮನ್ ತೆಗೆದಾಗ ಇದೇನಾಗುತ್ತೆ, ಸೇಮ್ ಆಸ್ ಇಟ್ ಈಸ್ ಇದು ಕಾಸ್ ಸ್ಕ್ವೇರ್ ಟೀಟಾ ಆಗುತ್ತೆ, ಡಿವೈಡೆಡ್ ಬೈ ಇಲ್ಲಿ ಸೈನ್ ಟೀಟಾ ಇರೋ ಮೈನಸ್ಸು ಕಾಸ್ ಟೀಟಾಗೆ ಹೋಗುತ್ತೆ, ಕಾಸ್ ಟೀಟಾ ಇರೋ ಪ್ಲಸ್ಸು ಸೈನ್ ಟೀಟಾಗೆ ಬರುತ್ತೆ. ಆವಾಗ ಇವೆರಡು ಎಕ್ಸ್ಚೇಂಜ್ ಆಗ್ತವೆ. ಹೆಂಗಾಗ್ತವೆ ಅಂದರೆ ಮೈನಸ್ ಸೈನ್ ಟೀಟಾ ಇದ್ದಿದ್ದು ಪ್ಲಸ್ ಸೈನ್ ಟೀಟಾ, ಯಾಕೆಂದರೆ ಮೈನಸ್ ಕಾಮನ್ ತೆಗೆದಿರೋದ್ರಿಂದ ಪ್ಲಸ್ ಕಾಸ್ ಟೀಟಾ ಇದ್ದಿದ್ದು ಏನಾಗುತ್ತೆ, ಮೈನಸ್ ಕಾಸ್ ಟೀಟಾ ಆಗುತ್ತೆ, ಓಕೆನಾ. ಈಗ ಇಲ್ಲಿ ಮೈನಸ್ ಬಂತು. ಸೊ ಇವೆರಡಕ್ಕೂ ಮತ್ತೆ ಎಲ್ ಸಿ ಎಮ್ ತೊಗೊಳ್ಬೇಕು ನೀವು, ಓಕೆನಾ. ಸೊ ಇವೆರಡಕ್ಕೂ ಎಲ್ ಸಿ ಎಮ್ ತಗೊಂಡ್ರೆ ಏನಾಗುತ್ತೆ ನಿಮಗೆ ಇಲ್ಲಿ ಆ್ಯಕ್ಚುಲಿ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಎಲ್ ಸಿ ಎಮ್ಮು ಎರಡೂ ಕೂಡ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಬರ್ಕೊಂಡ್ರೆ ಮೇಲ್ಗಡೆ ಇರೋ ನ್ಯೂಮರೇಟ್ರನ್ನು ಮಧ್ಯೆ ಮೈನಸ್ ಹಾಕಿ ಬರೀತೀರ, ಓಕೆನಾ. ಅಲ್ಲಿಗೆ ಸೈನ್ ಸ್ಕ್ವೇರ್ ಟೀಟಾ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಆಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಲ್ಲೂ ಕೂಡ ನೋಡಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ ಇದೆ. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ ಇತ್ತು ಅಂತ ಹೇಳಿದರೆ ನೀವು ಇದನ್ನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ ಬರಿತೀವಿ. ಸೊ ಅದ್ರ ಪ್ರಕಾರ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ ಬರಿತೀವಲ್ವಾ. ಹಾಗೆ ಇಲ್ಲಿ ಸೈನ್ ಸ್ಕ್ವೇರ್ ಟೀಟಾ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಏನಾಗುತ್ತೆ, ಸೈನ್ ಟೀಟಾ ಪ್ಲಸ್ ಕಾಸ್ ಟೀಟಾ ಇಂಟು ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಬರುತ್ತೆ, ಓಕೆನಾ. ಸೊ ಈಗ ನೋಡಿದಾಗ ನ್ಯೂಮರೇಟ್ರಲ್ಲೂ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಇದೆ, ಡಿನಾಮಿನೇಟ್ರಲ್ಲೂ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಎರಡೂ ಕೂಡ ಕ್ಯಾನ್ಸಲ್ ಆದರೆ ನಿಮಗೆ ಉಳಿಯೋದೇನು, ಸೈನ್ ಟೀಟಾ ಪ್ಲಸ್ ಕಾಸ್ ಟೀಟಾ. ದಿಸ್ ಈಸ್ ದ ಆರ್ ಹೆಚ್ ಎಸ್, ಓಕೆನಾ. ಸೊ ನಿಮಗೆ ಆರ್ ಎಚ್ ಎಸ್ ಅವ್ರು ಏನು ಕೊಟ್ಟಿದ್ದಾರೆ ಅದು ಆನ್ಸರ್ ಬಂದಿದೆ. ಹಾಗಾಗಿ ಇಲ್ಲೂ ಕೂಡ ನೀವೇನು ಹೇಳ್ಬೋದು, ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಹೆಚ್ ಎಸ್, ಓಕೆನಾ. ಸೊ ದ್ಯಾಟ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಹೆಚ್ ಎಸ್ ಅಂತೇಳಿ ಇಲ್ಲೂ ಕೂಡ ನೀವು ಬರಿಬೋದು, ರೈಟ್. ಓಕೆ, ಥರ್ಡ್ ಕ್ವಶನ್ ಹೇಳುತ್ತೆ, ಪ್ರೂವ್ ದಟ್ ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ಟೀಟಾ ಪ್ಲಸ್ 2 ಈಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಟೀಟಾ ಇಂಟು ಕೋಸಿಕೆಂಡ್ ಸ್ಕ್ವೇರ್ ಟೀಟಾ ಅಂತ ಪ್ರೂವ್ ಮಾಡಬೇಕು. ಸೊ ಇದನ್ನ ಹೇಗೆ ಪ್ರೂವ್ ಮಾಡ್ತೀರಿ ಅಂತಕ್ಕಂಥದ್ದನ್ನು ನಾವು ನೋಡೋಣ. ಸೊ ನೋಡಿ ಇಲ್ಲಿ ಫಸ್ಟ್ ಎಲ್ ಎಚ್ ಎಸ್ ತೊಗೊಳ್ತೀರಾ, ಓಕೆನಾ. ಸೊ ಆಸ್ ಇಟ್ ಈಸ್ ಇಲ್ಲಿ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ಟೀಟಾ ಪ್ಲಸ್ 2 ಇದು ಎಲ್ ಎಚ್ ಎಸ್, ರೈಟ್.
ಸೊ ಈಗ ಈ ಟ್ಯಾನ್ ಸ್ಕ್ವೇರ್ ಟೀಟಾವನ್ನು ಈಗ ಮೇಲ್ಗಡೆ ಲೆಕ್ಕ ಮಾಡಿದ ಹಾಗೆ ಟ್ಯಾನ್ ಸ್ಕ್ವೇರ್ ಟೀಟಾವನ್ನು ಏನಂತ ಬರ್ಕೊಳ್ಬೋದು ನಾವು ಸೈನ್ ಸ್ಕ್ವೇರ್ ಟೀಟಾ ಬೈ ಕಾಸ್ ಸ್ಕ್ವೇರ್ ಟೀಟಾ ಅಂತ ಬರಿಬೋದು. ಸೊ ಆಸ್ ಇಟ್ ಈಸ್ ಇಲ್ಲಿ ಕಾಟ್ ಸ್ಕ್ವೇರ್ ಟೀಟಾ ಏನಾಗುತ್ತೆ ಟ್ಯಾನ್ ಟೀಟಾದ ರೆಸಿಪ್ರೋಕಲ್ ಅಂದರೆ ಅವಾಗ ಇಲ್ಲಿ ಕಾಸ್ ಸ್ಕ್ವೇರ್ ಟೀಟಾ ನ್ಯೂಮರೇಟ್ರಲ್ಲಿ ಬಂದರೆ ಡಿನಾಮಿನೇಟ್ರಲ್ಲಿ ಏನು ಬರುತ್ತೆ ಸೈನ್ ಸ್ಕ್ವೇರ್ ಟೀಟಾ ಬರುತ್ತೆ +2 ಇದನ್ನು ನೀವು ಡಿವೈಡೆಡ್ ಬೈ 1 ಅಂತ ತಗೊಳ್ರಿ. ಈಗ ಇವು ಮೂರಕ್ಕೂ ಎಲ್ ಸಿ ಎಮ್ ತಗೊಂಡಾಗ ಎಲ್ ಸಿ ಎಮ್ ಏನು ಬರುತ್ತೆ ಕಾಸ್ ಸ್ಕ್ವೇರ್ ಟೀಟಾ ಇಂಟು ಸೈನ್ ಸ್ಕ್ವೇರ್ ಟೀಟಾ ಎಲ್ ಸಿ ಎಮ್ ಬರುತ್ತೆ. ಓಕೆನಾ. ಸೊ ಕಾಸ್ ಸ್ಕ್ವೇರ್ ಟೀಟಾ ಇಂಟು ಸೈನ್ ಸ್ಕ್ವೇರ್ ಟೀಟಾ ಎಲ್ ಸಿ ಎಮ್ ತೊಗೊಂಡ್ರಿ ಅಂತ ಅಂದಾಗ ಮೇಲ್ಗಡೆ ಏನಾಗುತ್ತೆ ಇಲ್ಲಿ ಕಾಸ್ ಸ್ಕ್ವೇರ್ ಟೀಟಾ ಇದೆ. ಸೊ ಸೈನ್ ಸ್ಕ್ವೇರ್ ಟೀಟಾವನ್ನು ಏನು ಮಾಡ್ಬೇಕು ನೀವು ಮತ್ತೆ ಸೈನ್ ಸ್ಕ್ವೇರ್ ಟೀಟಾದಿಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಸೈನ್ ಸ್ಕ್ವೇರ್ ಟೀಟಾನ ಸೈನ್ ಸ್ಕ್ವೇರ್ ಟೀಟಾದಿಂದ ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಸ್ಕ್ವೇರ್ ಟೀಟಾ ಹೋಲ್ ಸ್ಕ್ವೇರ್ ಅಂತ ಬರಿಬೋದಲ್ವ ನಾವು ಅದನ್ನ. ಹಾಗೆಯೇ ಇಲ್ಲಿ ಕಾಸ್ ಸ್ಕ್ವೇರ್ ಟೀಟಾ ಇದೆ. ಸೊ ಇದನ್ನು ಕಾಸ್ ಸ್ಕ್ವೇರ್ ಟೀಟಾದಿಂದ ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ ಸ್ಕ್ವೇರ್ ಟೀಟಾ ಹೋಲ್ ಸ್ಕ್ವೇರ್ ಅಂತ ತಗೊಳ್ಬೋದು ಆಸ್ ಇಟ್ ಈಸ್. ಪ್ಲಸ್ ಇದು 2 ಏನಾಗುತ್ತೆ ಇಲ್ಲಿ 1 ಇರೋದ್ರಿಂದ ಕಾಸ್ ಸ್ಕ್ವೇರ್ ಟೀಟಾ ಇಂಟು ಸೈನ್ ಸ್ಕ್ವೇರ್ ಟೀಟಾ ಎರಡರಿಂದನೂ ಮಲ್ಟಿಪ್ಲೈ ಮಾಡಬೇಕು. ಅವಾಗ ಏನಾಗುತ್ತೆ ಇದು 2 ಇಂಟು ಕಾಸ್ ಸ್ಕ್ವೇರ್ ಟೀಟಾ ಇಂಟು ಸೈನ್ ಸ್ಕ್ವೇರ್ ಟೀಟಾ ಆಗುತ್ತೆ. ಓಕೆನಾ. ಸೊ ಈಗ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಸಿಗುತ್ತಪ್ಪ ಅಂತ ಹೇಳಿದ್ರೆ ಇದನ್ನು ನೋಡಿದಾಗ ನಿಮಗೆ ಏನು ಅನಿಸ್ತಾ ಇದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಫಾರ್ಮಲ್ ಇಲ್ವಾ ಇದು. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಫಾರ್ಮಲ್ ಇರೋದ್ರಿಂದ ಇದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ ಬರಿಬೋದು. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ ಬರೆದಾಗ ಏನಾಗುತ್ತೆ ಇದು ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಎ ಅಂದರೆ ಸೈನ್ ಸ್ಕ್ವೇರ್ ಟೀಟಾ ಬಿ ಅಂದರೆ ಕಾಸ್ ಸ್ಕ್ವೇರ್ ಟೀಟಾ ಅಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಏನಾಗುತ್ತೆ ಕಾಸ್ ಸ್ಕ್ವೇರ್ ಟೀಟಾ ಇಂಟು ಸೈನ್ ಸ್ಕ್ವೇರ್ ಟೀಟಾ ಆಗುತ್ತೆ. ಓಕೆನಾ. ಈಗ ನಮಗೆ ಗೊತ್ತಿರುವ ಐಡೆಂಟಿಟಿ ಮೊದಲನೇ ಐಡೆಂಟಿಟಿಯ ಪ್ರಕಾರ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಅಂದರೆ ಡೈರೆಕ್ಟಾಗಿ ನಾವು 1 ಅಂತ ಬರಿಬೋದು ಅಲ್ವಾ. ಸೊ ಅಲ್ಲಿ ಏನಾಗುತ್ತೆ 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಟೀಟಾ ಇಂಟು ಸೈನ್ ಸ್ಕ್ವೇರ್ ಟೀಟಾ ಆಗುತ್ತೆ. 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಟೀಟಾ ಇಂಟು ಸೈನ್ ಸ್ಕ್ವೇರ್ ಟೀಟಾ. ಸೊ ದಿಸ್ ಈಸ್ ಈಕ್ವಲ್ ಟು ಏನು ಹೇಳ್ಬೋದು ನೋಡಿ ಇಲ್ಲಿ 1 ಬೈ ಕಾಸ್ ಸ್ಕ್ವೇರ್ ಟೀಟಾ ಅಂದರೆ ಇದರ ರೆಸಿಪ್ರೋಕಲ್ ಏನಾಗುತ್ತೆ ಸೀಕೆಂಡ್ ಸ್ಕ್ವೇರ್ ಟೀಟಾ ಆಗುತ್ತೆ ಇಂಟು 1 ಬೈ ಸೈನ್ ಸ್ಕ್ವೇರ್ ಟೀಟಾವನ್ನು ಏನಂತ ಬರಿಬೋದು ಕೋಸಿಕೆಂಡ್ ಸ್ಕ್ವೇರ್ ಟೀಟಾ ಅಂತ ಬರಿಬೋದು. ಸೊ ನಿಮಗೇನು ಕೇಳಿದ್ರೆ ಆನ್ಸರು ಆ ಆನ್ಸರ್ ಇಲ್ಲಿ ಸಿಕ್ಕಿದೆ. ಹಾಗಾಗಿ ದಿಸ್ ಈಸ್ ಈಕ್ವಲ್ ಟು RHS ಅಂತ ಹೇಳ್ತೀವಿ. ಸೊ ಇದ್ರ ಪ್ರಕಾರ ಏನು ಹೇಳ್ಬೋದು LHS ಈಸ್ ಈಕ್ವಲ್ ಟು RHS ಅಂತ ಹೇಳಿ ನಾವು ಸುಲಭವಾಗಿ ಎಕ್ಸ್ಪ್ರೆಸ್ ಮಾಡ್ಬೋದು. ಓಕೆನಾ. ಓಕೆ, ಫೋರ್ತ್ ಕ್ವಶನ್ ಏನು ಹೇಳುತ್ತೆ ಪ್ರೂವ್ ದಟ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಬೈ 1 ಮೈನಸ್ ಸೈನ್ ಎ ಈಸ್ ಈಕ್ವಲ್ ಟು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅಂತ ಇದೆ. ಸೊ ಇಲ್ಲೂ ಕೂಡ ನೀವು ಮೊದಲು ಆ LHS ಅನ್ನು ತಗೊಳ್ಳಿ. ಸೊ ಏನಿದೆ LHS ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಅಂತ ಇದೆ. ಓಕೆನಾ. ಸೊ ಈ ಒಂದು 1 ಪ್ಲಸ್ ಸೈನ್ ಎ ಇಂಟು 1 ಮೈನಸ್ ಸೈನ್ ಎಗೆ ಇದು ರೂಟ್ ಥರ ಇದ್ದಾಗ ನಾವೇನು ಮಾಡಬೇಕು ರೂಟ್ನ ಕ್ಯಾನ್ಸಲ್ ಮಾಡಬೇಕು ಅಂದಾಗ ನಮಗೊಂದು ಮಾಹಿತಿ ಇದೆ ಏನು ಅಂದರೆ ಡಿನಾಮಿನೇಟರ್ನ ರ್ಯಾಷನಲೈಸ್ ಮಾಡ್ತಕ್ಕಂಥದ್ದು. ಓಕೆ, ಅಂದರೆ ರೂಟ್ನ ಕ್ಯಾನ್ಸಲ್ ಮಾಡಬೇಕು ಅಂದರೆ ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್. ಸೊ ಡಿನಾಮಿನೇಟರ್ನ ರ್ಯಾಷನಲೈಸ್ ಮಾಡೋದು ಅಂದರೆ ಅದರ ಅರ್ಥ ಇಲ್ಲಿ ಡಿನಾಮಿನೇಟ್ರಲ್ಲಿ ಯಾವ ಒಂದು ಟರ್ಮ್ ಇರುತ್ತೋ ಆ ಟರ್ಮ್ನ ಮಧ್ಯೆ ಮೈನಸ್ ಇದ್ದಾಗ ಪ್ಲಸ್ ಹಾಕಿ ನ್ಯೂಮರೇಟರ್ ಡಿನಾಮಿನೇಟರ್ ಎರಡಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ 1 ಮೈನಸ್ ಸೈನ್ ಎ ಇರೋದ್ರಿಂದ ನ್ಯೂಮರೇಟ್ರಲ್ಲೂ 1 ಪ್ಲಸ್ ಸೈನ್ ಎದಿಂದ ಮಲ್ಟಿಪ್ಲೈ ಮಾಡಿ ಡಿನಾಮಿನೇಟ್ರಲ್ಲೂ ಕೂಡ 1 ಪ್ಲಸ್ ಸೈನ್ ಎದಿಂದ ಮಲ್ಟಿಪ್ಲೈ ಮಾಡಿ. ಓಕೆನಾ. ಸೊ ಆಗ ಏನಾಗುತ್ತೆ ಇದು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಏನು ಬರಿಬೋದು 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಂತ ಬರಿಬೋದು ಡಿವೈಡೆಡ್ ಬೈ ಇಲ್ಲಿ ನೋಡಿ 1 ಪ್ಲಸ್ ಸೈನ್ ಎ ಇಂಟು 1 ಮೈನಸ್ ಸೈನ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಈಗ ತಾನೇ ನಾವು ನೋಡಿರೋ ಐಡೆಂಟಿಟಿಯ ಪ್ರಕಾರ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮಲ್ಲಿ ಬರಿಬೋದು. ಸೊ ಅದ್ರ ಪ್ರಕಾರ ಏನಾಗುತ್ತೆ ಇದು 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಎ. ಓಕೆನಾ. 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಎ ಆಗುತ್ತೆ. ಸೊ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡಿ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ ಮೈನಸ್ ಸೈನ್ ಸ್ಕ್ವೇರ್ ಎ ಹೇಳ್ಬೋದಲ್ವ. ಈಗ ಏನಾಗುತ್ತೆ ಇಲ್ಲಿ ಈಗ ನಮಗೆ ಗೊತ್ತಿರೋ ಪ್ರಕಾರ ಮೊದಲನೇ ಐಡೆಂಟಿಟಿ ಏನು ಹೇಳುತ್ತೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಅಂತ ಹೇಳುತ್ತೆ. ಈಗ ನಾವೇನು ಮಾಡ್ಬೋದು ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಹೇಳ್ಬೋದಲ್ವಾ. ಸೊ ದ್ಯಾಟ್ 1 ಮೈನಸ್ ಸೈನ್ ಸ್ಕ್ವೇರ್ ಎ ಇರೋ ಜಾಗದಲ್ಲಿ ಕಾಸ್ ಸ್ಕ್ವೇರ್ ಎನ ಅಪ್ಲೈ ಮಾಡಿದ್ರೆ ಹಿಯರ್ ದಿಸ್ ಈಸ್ ಈಕ್ವಲ್ ಟು ಏನಾಗುತ್ತೆ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಇಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ ಕಾಸ್ ಸ್ಕ್ವೇರ್ ಎ ಅಂತ ಬರಿಬೋದು. ಸೊ ಈಗ ನಾನು ಇದಕ್ಕೆ ಕಾಸ್ ಎ ಅಂತ ಬರೆದ್ಬಿಟ್ಟು ಎಕ್ಸ್ಪೋನೆನ್ಷಿಯಲ್ ಆದ ಪ್ರಕಾರ ಇದಿಷ್ಟಕ್ಕೂ ಹೋಲ್ ಸ್ಕ್ವೇರ್ ಅಂತ ಬರಿತೀನಿ.
ಇದಕ್ಕಿರೋ ಸ್ಕ್ವೇರ್ನು ತೆಗೆದು ಎರಡಕ್ಕೂ ಸೇರಿ ಒಟ್ಟಿಗೆ ಹಾಕಿದ್ದೀನಿ ಸ್ಕ್ವೇರ್ನ. ಆಗ ಏನಾಗುತ್ತೆ ಇಲ್ಲಿ ನೋಡಿ, ಇಲ್ಲಿ ಆಗ ಏನಾಗುತ್ತೆ, ಹಿಯರ್ ಸ್ಕ್ವೇರು ರೂಟು ಎರಡು ಕಡೆ ಕ್ಯಾನ್ಸಲ್ ಆಗುತ್ತೆ. ಅಂದರೆ ಈ ಕಡೆ ಇರೋ ಸ್ಕ್ವೇರು ಇದಕ್ಕಿರೋ ರೂಟು, ಸೊ ಎರಡೂ ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತದೆ ನಿಮಗೆ, 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಉಳಿತು. 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಸೊ ಇವಾಗ ಇದನ್ನು ನೀವೇನು ಮಾಡ್ಬೋದು, ಆ ಕಡೆ ಈ ಕಡೆ ಸ್ಪ್ರೆಡ್ ಮಾಡಬಾರ್ದ್ರೆ 1 ಬೈ ಕಾಸ್ ಎ ಅಂತ ಒಂದು ಸರಿ ಬರೆದು ಮಧ್ಯೆ ಪ್ಲಸ್ ಹಾಕಿ ಸೈನ್ ಎ ಬೈ ಕಾಸ್ ಎ ಅಂತೇಳಿ ಸಪ್ರೇಟ್ ಮಾಡಿ ಬರಿಬೋದು. ಸೊ ಸಪ್ರೇಟ್ ಮಾಡಿ ಬರೆದ್ರೆ ಆಗ ಏನಾಗುತ್ತೆ, ಸೊ ನೋಡಿ 1 ಬೈ ಕಾಸ್ ಎ ಅಂದರೆ ಇದರ ರೆಸಿಪ್ರೋಕಲ್ ಏನಾಗುತ್ತೆ, ಸೀಕೆಂಟ್ ಎ ಆಗುತ್ತೆ. ಹಾಗೆ ಸೈನ್ ಎ ಬೈ ಕಾಸ್ ಎ ಅಂದರೆ ನಾವು ನಮಗೆ ಗೊತ್ತಿರೋ ಪ್ರಕಾರ ಟ್ಯಾನ್ ಎ ಅಂತ ಬರಿಬೋದು. ಸೊ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಆನ್ಸರ್ ಬಂತಲ್ವಾ. ಸೊ ದಿಸ್ ಈಸ್ ಈಕ್ವಲ್ ಟು RHS. ಇದರ ಆಧಾರದ ಮೇಲೆ ಹೇಳ್ಬೋದು ನಾವು LHS ಈಸ್ ಈಕ್ವಲ್ ಟು RHS, ರೈಟ್. ಓಕೆ, ನೆಕ್ಸ್ಟ್ 5th ಕ್ವಶನ್ ಹೇಳುತ್ತೆ, ಪ್ರೂವ್ ದಟ್ ಸೈನ್ ಟೀಟಾ ಬೈ 1 ಮೈನಸ್ ಕಾಸ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಬೈ 1 ಪ್ಲಸ್ ಕಾಸ್ ಟೀಟಾ ಇಸ್ ಈಕ್ವಲ್ ಟು ಕಾಟ್ ಟೀಟಾ ಪ್ಲಸ್ ಸೀಕೆಂಟ್ ಟೀಟಾ ಇಂಟು ಕೋಸಿಕೆಂಟ್ ಟೀಟಾ ಅಂತ ಪ್ರೂವ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಹೇಗೆ ಪ್ರೂವ್ ಮಾಡ್ಬೋದು ಅಂತ ನಾವು ನೋಡಿದರೆ, ನೋಡಿ ಇಲ್ಲಿ ಇಲ್ಲೂ ಕೂಡ LHS ಅಂತ ತಗೊಳ್ಳಿ. ಸೊ ನೋಡಿ LHS ಈಸ್ ಈಕ್ವಲ್ ಟು ಏನಿದೆ, ಸೈನ್ ಟೀಟಾ ಬೈ 1 ಮೈನಸ್ ಕಾಸ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಬೈ 1 ಪ್ಲಸ್ ಕಾಸ್ ಟೀಟಾ ಅಂತ ಕೊಟ್ಟಿದ್ದಾರೆ ಅವರು. ಓಕೆನಾ. ಸೊ ಇದನ್ನು ಹೇಗೆ ಸಿಂಪ್ಲಿಫೈ ಮಾಡ್ಬೋದು ಅಂತ ನಾವು ನೋಡಿದಾಗ, ಹಿಯರ್ ಇವೆರಡಕ್ಕೂ LCM ತಗೊಳ್ಬೇಕು. ನೋಡಿ LCM ತಗೊಂಡಾಗ ಏನಾಗುತ್ತೆ, 1 ಮೈನಸ್ ಕಾಸ್ ಟೀಟಾ ಇಂಟು 1 ಪ್ಲಸ್ ಕಾಸ್ ಟೀಟಾ ಆಗುತ್ತೆ LCM. ಸೊ ಮೇಲ್ಗಡೆ ಇರುವಂತಹ ನ್ಯೂಮರೇಟ್ರಲ್ಲಿ ಸೈನ್ ಟೀಟಾವನ್ನು ಈ 1 ಪ್ಲಸ್ ಕಾಸ್ ಟೀಟಾದಿಂದ ಮಲ್ಟಿಪ್ಲೈ ಮಾಡಬೇಕು. ಹಾಗೆಯೇ ಟ್ಯಾನ್ ಟೀಟಾವನ್ನು 1 ಮೈನಸ್ ಕಾಸ್ ಟೀಟಾದಿಂದ ಮಲ್ಟಿಪ್ಲೈ ಮಾಡಬೇಕು. ಓಕೆನಾ. ಸೊ ನೆಕ್ಸ್ಟು ಸ್ಟೆಪ್ಪಲ್ಲಿ ಏನಾಗುತ್ತೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಹಿಯರ್ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿ, ಸೈನ್ ಟೀಟಾದಿಂದ 1 ಪ್ಲಸ್ ಕಾಸ್ ಟೀಟಾ ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಟೀಟಾ ಪ್ಲಸ್ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಬಂತು. ಪ್ಲಸ್ ಇಲ್ಲಿ ಟ್ಯಾನ್ ಟೀಟಾವನ್ನು 1 ಮೈನಸ್ ಕಾಸ್ ಟೀಟಾದಿಂದ ಮಲ್ಟಿಪ್ಲೈ ಮಾಡಿದ್ರೆ ಟ್ಯಾನ್ ಟೀಟಾ ಮೈನಸ್ ಟ್ಯಾನ್ ಟೀಟಾ ಇಂಟು ಕಾಸ್ ಟೀಟಾ ಬಂತು. ಹೋಲ್ ಡಿವೈಡೆಡ್ ಬೈ, ಇಲ್ಲಿ ನೋಡಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ ಇದೆಯಾ, ಹಾಗಾಗಿ ಇದನ್ನು ಕೂಡ ನಾವು 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಅಂತ ಬರಿಬೋದು. ಆಗ ಏನಾಗುತ್ತೆ ಇಲ್ಲಿ, ದಟ್ ಈಸ್ ಈಕ್ವಲ್ ಟು, ನೋಡಿ ಇದನ್ನೇನು ಮಾಡ್ಬೋದು, ಸೈನ್ ಟೀಟಾ ಹಾಗೆ ಬರ್ಕೊಳ್ಳಿ ಪ್ಲಸ್ ಸೈನ್ ಟೀಟಾ ಇಂಟು ಕಾಸ್ ಟೀಟಾನು ಹಾಗೆ ಬರ್ಕೊಳ್ಳಿ ಪ್ಲಸ್ ಇಲ್ಲಿ ಟ್ಯಾನ್ ಟೀಟಾವನ್ನು ಏನಂತ ಬರಿಬೋದು, ಸೈನ್ ಟೀಟಾ ಬೈ ಕಾಸ್ ಟೀಟಾ ಅಂತ ಬರ್ಕೊಳ್ಬೋದು. ಓಕೆನಾ. ಮೈನಸ್ ಟ್ಯಾನ್ ಟೀಟಾ ಅಂತಿದೆ, ಇಲ್ಲೂ ಕೂಡ ಮತ್ತೆ ಸೈನ್ ಟೀಟಾ ಬೈ ಕಾಸ್ ಟೀಟಾ ಇಂಟು ಕಾಸ್ ಟೀಟಾ ಅಂತ ಬರಿಬೋದು. ಹೋಲ್ ಡಿವೈಡೆಡ್ ಬೈ, ಇಲ್ಲಿ ನೋಡಿ ಏನಾಗುತ್ತೆ, ಈಗ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಅಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ. ಸೊ ನಮಗೆ ಮೊದಲ ಐಡೆಂಟಿಟಿಯ ಪ್ರಕಾರ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಅಂದರೆ ಏನು ಬರಿಬೋದು ನಾವು, ಸೈನ್ ಸ್ಕ್ವೇರ್ ಟೀಟಾ ಅಂತ ಬರಿಬೋದು. ಓಕೆನಾ. ಸೊ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ನೋಡಿ, ಇಲ್ಲಿ ಇದಿಷ್ಟರಲ್ಲೂ ಅಬ್ಸರ್ವ್ ಮಾಡಿದಾಗ ಪ್ರತಿ ಟರ್ಮಲ್ಲೂ ಸೈನ್ ಟೀಟಾ ಕಾಮನ್ ಇದೆ. ಇಲ್ಲೂ ಸೈನ್ ಟೀಟಾ ಇದೆ, ಇಲ್ಲೂ ಸೈನ್ ಟೀಟಾ ಇದೆ, ಇಲ್ಲೂ ಸೈನ್ ಟೀಟಾ, ಇಲ್ಲೂ ಸೈನ್ ಟೀಟಾ. ಸೊ ಸೈನ್ ಟೀಟಾ ಎಲ್ಲ ಕಾಮನ್ ತೆಗಿತಾ ಬಂದರೆ ದಟ್ ಈಸ್ ಈಕ್ವಲ್ ಟು ಸೈನ್ ಟೀಟಾ ಕಾಮನ್ ತೆಗೆದ್ರೆ ಬ್ರಾಕೆಟ್ ಒಳಗಡೆ ಏನು ಉಳಿಯುತ್ತೆ, ಇಲ್ಲಿ 1 ಪ್ಲಸ್ ಇಲ್ಲೇನು ಉಳಿಯುತ್ತೆ ಕಾಸ್ ಟೀಟಾ ಪ್ಲಸ್ ಇಲ್ಲೇನು ಉಳಿಯುತ್ತೆ 1 ಬೈ ಕಾಸ್ ಟೀಟಾ ಮೈನಸ್ ಇಲ್ಲಿ ಕಾಸ್ ಟೀಟಾ ಕ್ಯಾನ್ಸಲ್ ಆಗುತ್ತೆ. ಸೈನ್ ಟೀಟಾನ ರೂಟ್ ಬ್ರಾಕೆಟಿಂದ ಹೊರಗಡೆ ತೊಗೊಂಡಿದ್ದೀವಿ ಅಂದಾಗ ಇಲ್ಲೇನು ಉಳಿತು, -1 ಉಳಿತು. ಸೊ ಇದನ್ನು ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಟೀಟಾ ಅಂತ ಬರ್ಕೊಳ್ಬೋದು. ಈಗ ನಿಮಗೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಇವೆರಡು ಟೀಟಾ ಸ್ಕ್ವೇರ್ ಇದೆ. ಸೊ 2 ಟೀಟಾ ಸ್ಕ್ವೇರಲ್ಲಿ 1 ಟೀಟಾ ಕ್ಯಾನ್ಸಲ್ ಆಗುತ್ತೆ. 1 ಸೈನ್ ಟೀಟಾ ಕ್ಯಾನ್ಸಲ್ ಆದರೆ ಇನ್ನು ನಿಮಗೆ ಇಲ್ಲಿ ಉಳಿಯೋದು ಏನಪ್ಪ ಅಂದರೆ 1 ಪ್ಲಸ್ ಕಾಸ್ ಟೀಟಾ ಪ್ಲಸ್ 1 ಬೈ ಕಾಸ್ ಟೀಟಾ -1 ಡಿವೈಡೆಡ್ ಬೈ ಸೈನ್ ಟೀಟಾ ಉಳಿತು. ಓಕೆನಾ. ಈಗ ನೀವು ಇಲ್ಲಿ +1 -1 ಕ್ಯಾನ್ಸಲ್ ಮಾಡ್ಬೋದಾ. ಸೊ +1 -1 ಕ್ಯಾನ್ಸಲ್ ಆಯಿತು ಅಂತ ಹೇಳಿದರೆ ಪ್ರತಿಯೊಂದಕ್ಕೂ ಸೈನ್ ಟೀಟಾವನ್ನು ಸಪ್ರೇಟ್ ಮಾಡಿ ಬರ್ದಾಗ ನೋಡಿ ಇಲ್ಲಿ ಏನಾಗುತ್ತೆ, ಇಲ್ಲಿ ಕಾಸ್ ಟೀಟಾ ಉಳಿತು, ಅದನ್ನು ಡಿವೈಡೆಡ್ ಬೈ ಸೈನ್ ಟೀಟಾ ಅಂತ ತೊಗೊಳ್ಬೋದು. ಪ್ಲಸ್ ಇಲ್ಲಿ 1 ಬೈ ಕಾಸ್ ಟೀಟಾ ಇದೆ, ಸೊ ನೋಡಿ 1 ಬೈ ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ ಅಂತ ತಗೊಳ್ಬೋದು. ಓಕೆನಾ. ಸೊ ಈಗ ಏನಾಗುತ್ತೆ, ಇಲ್ಲಿ ಈ ಕಾಸ್ ಟೀಟಾ ಬೈ ಸೈನ್ ಟೀಟಾವನ್ನು ಡೈರೆಕ್ಟಾಗಿ ನಾವು ಕಾಟ್ ಟೀಟಾ ಅಂತ ಬರಿಬೋದು. ಪ್ಲಸ್ ಇಲ್ಲಿ 1 ಬೈ ಕಾಸ್ ಟೀಟಾ ಇಂಟು ಸೈನ್ ಟೀಟಾ ಬೈ 1 ಇದೇನಾಗುತ್ತೆ 1 ಬೈ ಸೈನ್ ಟೀಟಾ ಆಗುತ್ತೆ. ಇಂಟು ಮಾಡಿದಾಗ ಸೈನ್ ಟೀಟಾದ ರೆಸಿಪ್ರೋಕಲ್ 1 ಬೈ ಸೈನ್ ಟೀಟಾ ಅಂತ ಬರಿಬೋದು. ಸೊ ಈಗ ನೀವು ಡೈರೆಕ್ಟಾಗಿ ಹೇಳ್ಬಿಡ್ಬೋದು ಕಾಟ್ ಟೀಟಾ ಪ್ಲಸ್ 1 ಬೈ ಕಾಸ್ ಟೀಟಾ ಅಂದರೆ ನಮಗೆ ಗೊತ್ತಿರುವ ಪ್ರಕಾರ ಸೀಕೆಂಟ್ ಟೀಟಾ ಅಂತ ಹೇಳ್ತೀವಿ.
ಇಂಟು 1/sin ಥೀಟಾವನ್ನು ನಾವು ಕೊಸಿಕೆಂಟ್ ಥೀಟಾ ಅಂತ ಹೇಳ್ತೀವಿ. ಸೊ ಅದ್ರ ಪ್ರಕಾರ ನಿಮಗೆ ಕಾಟ್ ಥೀಟಾ ಪ್ಲಸ್ ಸೆಕೆಂಟ್ ಥೀಟಾ ಇಂಟು ಕೊಸಿಕೆಂಟ್ ಥೀಟಾ ಆನ್ಸರ್ ಬಂದಿದೆಯಾ? ಸೊ ಇದರ ಆ ಕಾರಣದಿಂದಾಗಿ ನಾವು ಇದನ್ನು RHS ಅಂತ ಕನ್ಸಿಡರ್ ಮಾಡಿದರೆ, ಸೊ ದ್ಯಾಟ್ LHS ಈಸ್ ಈಕ್ವಲ್ ಟು RHS ಅಂತೇಳಿ ನಾವು ಸುಲಭವಾಗಿ ಹೇಳ್ಬೋದಾಗಿದೆ. ಸೊ ಹೀಗೆ ನಾನು ಈ ಒಂದು ವಿಡಿಯೋದಲ್ಲಿ ಐಡೆಂಟಿಟಿಯನ್ನು ಬಳಸ್ಕೊಂಡು ಟ್ರಿಗ್ನಾಮೆಟ್ರಿಕ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಕ್ಕಂಥದ್ದು, ಅಂದರೆ ಪ್ರೂವ್ ದಟ್ LHS ಮತ್ತು RHS ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರ್ತಕ್ಕಂಥ ಆನ್ಸರು, ರೈಟ್ ಹ್ಯಾಂಡ್ ಸೈಡಲ್ಲಿ ಇರ್ತಕ್ಕಂಥ ಆನ್ಸರ್ ಎರಡೂ ಈಕ್ವಲ್ ಬರುವಂತಹ ಲೆಕ್ಕಗಳೇನು ಬರ್ತವೆ, ಪ್ರೂವ್ ದಟ್ ಅಥವಾ ಸಾಧಿಸಿ ಅಂತೇಳಿ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ 3 ಅಂಕಕ್ಕೆ ಪ್ರಶ್ನೆ ಕೇಳ್ತಾರೆ. ಸೊ ಆ ಪ್ರಶ್ನೆಗೆ ಬರ್ತಕ್ಕಂಥ ಇಂಪಾರ್ಟೆಂಟು ಸಾಕಷ್ಟು ಬಾರಿ ರಿಪೀಟೆಡ್ ಆಗಿರ್ತಕ್ಕಂತಹ ಸುಮಾರು 5 ಪ್ರಶ್ನೆಗಳೊಂದಿಗೆ ನಿಮ್ಮ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ನೋಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಓರಿಯೆಂಟೆಡ್ ಆಗಿ. ಸೊ ದಯವಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿ. ಜೊತೆಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.